ಮೆತ್ತಿಗೆ. ಮನು, ಏನಾಯ್ತಪ್ಪ ನಿನ್ ಕೈಗೆ? ಅತ್ತೆ ಏನಾಗಿಲ್ಲ, ಹೇಳಿ ಹೋಗ್ದಲ್ಲ ರಜಾ ಕೊಟ್ರೆ ಹೀಗೇನೆ ಆಗೋದು. ಅಲ್ಲೋ ಮನೋಹರ್ ಸರ್? ಅತ್ತೆ ಏನ್ ಗಾಬರಿ ಆಗ್ಬಿಡಿ, ನೀವು ಬನ್ನಿ ಒಳಗೆ ಬನ್ನಿ. ಮನುಗ್ ಏನಾಯ್ತು ಅಂತ ಒಂಚೂರು ನೋಡಿ. ಮನು ಏನಾಯ್ತು ಇದು? ಏನ್ ಮಾಡ್ಕೊಂಡ್ಯೋ? ಅಂಕಲ್ ಏನಾಗಿಲ್ಲ, ಕೂತ್ಕೊಳ್ಳಿ ಅಂಕಲ್, ನಾನು ಎಲ್ಲ ಹೇಳ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂಕಲ್, ಕೂತ್ಕೊಳ್ಳಿ ನಾನು ಎಲ್ಲ ಹೇಳ್ತೀನಿ. ಮೆತ್ತಿಗೆ ತುಂಬಾ ನೋಡ್ತಿರ್ಬೇಕಲ್ಲ. ಮನೋಹರ್ ಸರ್ ಕೂತ್ಕೊಳ್ಳಿ ಸರ್. ಏನಾಯ್ತಪ್ಪ? ವೀರೇಂದರ್, ಯಾಕೆ ಅವನೇನು ಮಾತಾಡ್ತಾ ಇಲ್ಲ? ಚೆನ್ನಾಗಿ ಏಟ್ ಬಿದ್ದಿರ್ಬೇಕು, ಅದಕ್ಕೆ ಬಾಯ್ ಬಿಡ್ತಿಲ್ಲ. ಏಟ್ ಬಿತ್ತ? ಗಾಬರಿ ಆಗುವಂಥದ್ದು ಏನಾಗಿಲ್ಲ. ಅಂಕಲ್ ಯಾವುದೋ ಧ್ಯಾನದಲ್ಲಿ ನಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸುತ್ತೆ. ಎಷ್ಟೋ ವರ್ಷ ಆದ್ಮೇಲೆ ಹೆಂಡತಿ ಸಿಕ್ಕಿದ್ ಹೀಗೆ ಆಗೋದು, ಕಣ್ಣಿಗೆ ದಾರಿ ಕಾಣೋದಿಲ್ಲ. ಯಾವನು ಆಟೋದನ್ನು ಗುದ್ದಿ ಪರಿಸ್ಥಿತಿ ಈ ರೀತಿಯಾಗಿದೆ. ಆ ಏಟಿಗೆ ಇವ್ರು ನೆಲಕ್ಕೆ ಬಿದ್ದಿದ್ದಾರೆ. ಮೂಳೆ ಎಲ್ಲೆಲ್ಲಿ ಮುರ್ತಿದ್ಯೋ ಗೊತ್ತಿಲ್ಲ. ಆಟೋದವರು ಪೊಲೀಸವ್ರ ಕೈಲಿ ಸಿಗಾಕೊಂಡ್ರೆ ಮುಗಿತು ಕತೆ. ಅಲ್ವಾ ಮನೋಹರ್ ಸರ್? ಅದು ತಾವು ತೊಂದರೆ ತಗೋಬೇಡಿ, ಎಲ್ಲ ನಾನು ಹೇಳ್ತೀನಿ. ಅಂಕಲ್, ಆಟೋ ಬುದ್ಧಿ ಡೇಟಿಗೆ ಬ್ಯಾಗ್ ಒಂದು ಕಡೆ, ಮೊಬೈಲ್ ಒಂದು ಕಡೆ, ಈ ಅಸಮ್ ಇನ್ನೊಂದು ಕಡೆ ಬಿದ್ದಾನೆ. ಎಲ್ಲ ಚಿಂದಿ. ನಮ್ಮ ಅದೃಷ್ಟಕ್ಕೆ ನನ್ನ ಪೊಲೀಸ್ ಸ್ಟೇಷನ್ ರಿಸ್ಟ್ರಿಕ್ಷನಲ್ಲೇ ಬಿದ್ದಾನೆ. ಆಸ್ಪತ್ರೆಗೆ ನನ್ನ ಜೀಪಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಅಡ್ರೆಸ್ ಕೇಳಿದ್ರೆ ಈ ಮನೆ ಅಡ್ರೆಸ್ ಹೇಳಿದ್ದಾರೆ. ಆವಾಗ ನನಗೆ ಇವರು ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಬಿಟ್ಟು ಹೋಗೋಣ ಅಂತ ಬಂದೆ. ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಅಂಕಲ್, ತುಂಬ ಸಣ್ಣತೇನಲ್ಲ, ಎಡವಟ್ಟಾಗಿರೋ ಸೊಂಟನೇ ಮುರಿದೋಗಿರೋದು. ಲೈಫ್ ಲಾಂಗ್ ಬೆಡ್ಡಲ್ಲೇ ಬಿದ್ದಿರ್ಬೇಕಿತ್ತು ಅಂಕಲ್. ಅಣ್ಣ, ಇದೇನಿದು? ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಸಿಂಧು, ಮನುಗ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ವೀರೇಂದರ್ ಕರ್ಕೊಂಡು ಬಂದಿದ್ದಾನೆ. ಅಯ್ಯೋ ಮನು, ತುಂಬಾ ಏಟಾಗಿದ್ಯಾ? ಅಯ್ಯೋ ದೇವ್ರೆ. ಅಣ್ಣ, ನೀನ್ ಸಮಾಜ ಸೇವೆ ಮಾಡ್ತೀಯ ಅಂತ ಕೇಳಿದ್ದೆ, ಆದ್ರೆ ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅನು ಎಲ್ಲಿ? ಅನು ಅನು ಅಲ್ಲಿ ನಿಂತ್ಕೊಂಡೇನ್ ನೋಡ್ತಾ ಇದ್ಯಾ? ನಿನ್ ಗಂಡನ್ ಕರ್ಕೊಂಡೋಗಿ ರೂಮಲ್ಲಿ ಮಲಗ್ಸು. ಬಾ ಅನು.